ಹಾಯ್ ಹಲೋ ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಮತ್ತೆ ಲೀಕ್ ಆಗಿದೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಇವತ್ತು ಎಲ್ಲಿ ಲೀಕ್ ಆಗಿದೆ, ಈ ಲೀಕ್ ಸಮಸ್ಯೆಗೆ ಕಾರಣ ಏನು, ಯಾರು ಈ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡ್ತಾ ಇರೋದು, ಈ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಸೊ ಮೊನ್ನೆ ಅಷ್ಟೇ ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದಾದ ಬೆನ್ನಲ್ಲೇ ಇವತ್ತು ನಡೆದಿರುವಂತಹ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿದೆ. ನಿನ್ನೆಯೇ ಸಾಮಾಜಿಕ ಜಾಲತಾಣಗಳಾದಂತಹ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಕೆಲವೊಂದು ಟೆಲಿಗ್ರಾಮ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ಪ್ರಶ್ನೆ ಪತ್ರಿಕೆ ಹರಿದಾಡ್ತಾ ಇತ್ತು. ಅದೇ ಪ್ರಶ್ನೆ ಪತ್ರಿಕೆ ಯಥಾವತ್ತಾಗಿ ಇವತ್ತು ಪರೀಕ್ಷೆಗೆ ಬಂದಿರುವಂತಹದ್ದು. ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಕಲಬುರಗಿಯಲ್ಲಿ ಲೀಕ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಸೊ ಇದರ ಜಾಡನ್ನ ಹಿಡಿದು, ಅಂದ್ರೆ ಯಾರು ಲೀಕ್ ಮಾಡಿದ್ದು, ಯಾವ ಕಾರಣಕ್ಕಾಗಿ ಲೀಕ್ ಮಾಡಿದ್ದಾರೆ, ಅದ್ರ ಜೊತೆಗೆ ಏನೇನ್ ಸಮಸ್ಯೆ ಆಯಿತು ಸ್ಟೂಡೆಂಟ್ಸ್ಗೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಅಂದ್ರೆ PU ಬೋರ್ಡ್ ಈ ಒಂದು ವಿಚಾರವನ್ನ ಕೆದಕ್ತಾ ಕೂತಿದೆ, ಅಂದ್ರೆ ಆಂತರಿಕ ತನಿಖೆಯನ್ನ ಮಾಡ್ತಾ ಇದೆ. ಸೊ ಮೊನ್ನೆ ಕೂಡ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಒಂದು ಇಂಟರ್ನಲ್ ಕಮಿಟಿ ಮಾಡಿದ್ರು, ಆಂತರಿಕ ತನಿಖೆ ಮಾಡಿದ್ರು, ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ FIR ಮಾಡಿದ್ರು. ಇವತ್ತು ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಇಂಟರ್ನಲ್ ಕಮಿಟಿ ಮಾಡಿದ್ರು, ಆಂತರಿಕ ತನಿಖೆ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಹಾಗಾದ್ರೆ ಇಷ್ಟಕ್ಕೆ ಇದು ಸೀಮಿತ ಆಯ್ತಾ? ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ, ವಾರ್ಷಿಕ ಪರೀಕ್ಷೆಗೆ ನಾವು ಇದನ್ನ ದಿಕ್ಸೂಚಿ ಅಂತ ಕರಿತೀವಿ ಪ್ರಿಪರೇಟರಿನ. ಹಾಗಾದ್ರೆ ಪ್ರಿಪರೇಟರಿ ಎಕ್ಸಾಮ್ ವಿದ್ಯಾರ್ಥಿಗಳು ಬರೆದು ಪ್ರಾಮಾಣಿಕವಾಗಿ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ನ್ಯಾಯ ಎಲ್ಲಿ ಸಿಕ್ತು ಅನ್ನುವಂತಹ ಪ್ರಶ್ನೆ ಇದೆ. 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿಗೆಲ್ಲ ಕ್ವಶನ್ ಪೇಪರ್ ಸಿಗ್ತಾ ಹೋಗೋದಾದ್ರೆ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಓದಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಶ್ರಮಪಟ್ಟು ಓದುವಂತಹ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಇಲ್ಲಿ ಬೆಲೆ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇದರ ಜಾಡನ್ನ ಮೂಲಕ್ಕೆ ಕೈ ಹಾಕಬೇಕು ಶಿಕ್ಷಣ ಇಲಾಖೆ. ನಾಮಕೆ ವಾಸ್ತಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಇಂಟರ್ನಲ್ ಕಮಿಟಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಒಂದು ಜಿಲ್ಲಾ ಕೇಂದ್ರದಲ್ಲೋ ಅಥವಾ ಒಂದು ಪರೀಕ್ಷಾ ಕೇಂದ್ರದಲ್ಲೋ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಈ ಸಲದಿಂದ ಅದು ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ನಿಮಗೆ ಅನಿಸಬಹುದು, ಅರೆ ಲೀಕ್ ಆಗಿರೋದು ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಅಲ್ವಾ, ಅದಕ್ಕೆ ಯಾಕೆ ಇಷ್ಟು ಮಾತಾಡ್ತಾ ಇದ್ದಾರೆ ಅಂತ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಯನ್ನ ಈ ಬಾರಿ ರಾಜ್ಯಾದ್ಯಂತ ಏಕರೂಪವಾದಂತಹ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿದ್ದಾರೆ. ಅಂದ್ರೆ ಶಿವಮೊಗ್ಗದಲ್ಲಿ ಕುತ್ಕೊಂಡು ಎಕ್ಸಾಮ್ ಬರೆದ್ರು ಅದೇ ಕ್ವಶನ್ ಪೇಪರ್ ಇರುತ್ತೆ, ನಾನು ಬೀದರ್ ಕಲಬುರಗಿಯಲ್ಲೂ ಕುತ್ಕೊಂಡು ಎಕ್ಸಾಮ್ ಬರೆದ್ರು ಕೂಡ ಅದೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿರುವಂತದ್ದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಅವರು ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿ PU ಬೋರ್ಡ್ ಅವರಿಗೆ ಕೊಟ್ಟಿದ್ದಾರೆ. PU ಬೋರ್ಡ್ ಅವರು ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿ ನಿರ್ವಹಣೆಯನ್ನ ಸರಿಯಾಗಿ ಮಾಡಬೇಕಾಗಿತ್ತು. ಆದ್ರೆ ತಮ್ಮ ಡ್ಯೂಟಿಯಿಂದ, ತಮ್ಮ ಕರ್ತವ್ಯದಿಂದ ನೆಗ್ಲೆಕ್ಟ್ ಮಾಡ್ತಾ ಇರುವಂತಹ ಎಫೆಕ್ಟೇ ಈ ರೀತಿಯಾಗಿ ಶಿವಮೊಗ್ಗದಲ್ಲಿ ಒಂದ್ ಕಡೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ, ಕಲಬುರಗಿಯಲ್ಲಿ ಒಂದ್ ಕಡೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಬೋರ್ಡ್ ನ ಡೈರೆಕ್ಟರು ಇದಕ್ಕೆ ನೇರವಾದ ಜವಾಬ್ದಾರಿ ಆಗ್ತಾರೆ, ಹೊಣೆ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಕೂಡ ಮಾಡ್ತಾ ಇಲ್ಲ. ಖಾಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀವಿ ಅಂದ್ರೆ ಅದು ಸ್ಪಷ್ಟನೆ ಆಗಲ್ಲ. ಯಾಕಂದ್ರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಪ್ರಶ್ನೆ ಪತ್ರಿಕೆ ಆನ್ಲೈನ್ ಮೂಲಕ ಹೋಗುತ್ತೆ. ಆನ್ಲೈನ್ ಮೂಲಕ ಹೋದಾಗ ಅದರ ಪಾಸ್ವರ್ಡ್ ಅಥವಾ ಕೋಡೋ ಕೇವಲ DDPOಗೆ ಬಿಟ್ರೆ ಆ ಒಂದು ಪ್ರಿಂಟರ್ಗೆ ಗೊತ್ತಿರುತ್ತೆ. ಸೊ ಇದರಲ್ಲಿ ಇವರಿಬ್ಬರೇ ಇಲ್ಲಿ ಲೀಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಅಂದ್ರೆ ದುಡ್ಡುಗೋಸ್ಕರನೇ ಒಬ್ಬಿಯಸ್ಲಿ ಮಾಡಿರ್ತಾರೆ. ಸೊ ದುಡ್ಡುಗೋಸ್ಕರ ಮಾಡಿರೋರು ಯಾರು, ಅವರಿಗೆ ಎಷ್ಟು ಜನರು ಈ ರೀತಿಯಾಗಿ ಸರಬರಾಜು ಮಾಡಿದ್ದಾರೆ, ಅದೆಲ್ಲ ವಿಚಾರವನ್ನು ಕೂಡ ಕೆದಕುವಂತಹ ಪ್ರಯತ್ನ ಮಾಡಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆ ಶುರುವಾಗುತ್ತೆ, ದ್ವಿತೀಯ PUC ಪರೀಕ್ಷೆ 1 ಶುರುವಾಗುತ್ತೆ. ವಿದ್ಯಾರ್ಥಿಗಳು ಪ್ರಿಪರೇಟರಿಯನ್ನೇ ಓದದೆ ದುಡ್ಡು ಕೊಟ್ಕೊಂಡು ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದ್ರೆ ಇನ್ನು ಮೈನ್ ಎಕ್ಸಾಮ್ಗೆ ಅವರು ಪರಿಶ್ರಮ ಪಟ್ಟು ಓದ್ತಾರಾ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರವಾಗಿ ಖಾಸಗಿ ಶಾಲೆ ಮತ್ತು ಕಾಲೇಜುಗಳ ಒಕ್ಕೂಟ ಅಧ್ಯಕ್ಷ ಆಗಿರುವಂತಹ ಲೋಕೇಶ್ ತಾಳಿಕಟ್ಟಿ ಅವರು ಕೂಡ ಧ್ವನಿ ಎತ್ತಾರೆ. ಇದಕ್ಕೆ ಸಮಗ್ರ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾರೆ. ಜೊತೆಗೆ ರಾಜ್ಯಾದ್ಯಂತ ಪೋಷಕರ ವಲಯದಲ್ಲೂ ಕೂಡ ಆತಂಕ ವ್ಯಕ್ತ ಆಗಿದೆ. ಬೇಗ ಇದಕ್ಕೆ ತನಿಖೆಯನ್ನ ಮಾಡಬೇಕು, ಇಲ್ಲಾಂದ್ರೆ ಪ್ರಾಮಾಣಿಕವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವಂತಹ ಆತಂಕವನ್ನು ಹೊರಹಾಕಿದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಶಾರ್ಟ್ ಕಟ್ ಅನ್ನು ಹುಡುಕುವಂತಹ ಸಾಧ್ಯತೆ ಇರುತ್ತೆ. ಪ್ರಿಪರೇಟರಿ ಕ್ವಶನ್ ಪೇಪರ್ ಸಿಕ್ಕಿದೆಯಲ್ಲ, ಮೇನ್ಸು ಸಿಗಬಹುದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದವರಿಗೆ ಸಿಗದೇ ಇದ್ದಾಗ ಅವರು ಫೇಲ್ ಆಗಿ ಮತ್ತೆ ಅವರ ವಾರ್ಷಿಕ ಫಲಿತಾಂಶ ಕೂಡ ಕುಸಿತ ಆಗುತ್ತೆ, ಜೊತೆಗೆ ಅನುತ್ತೀರ್ಣ ಆಗಿಬಿಡ್ತಾರೆ, ಮತ್ತೆ ಅವರ ಕರಿಯರ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಸಮಸ್ಯೆಗಳಿಗೆ, ಗೋಜಲುಗಳಿಗೆ ಮುಕ್ತಿ ಕೊಡಬೇಕು ಅಂತ ಅಂದ್ರೆ PU ಬೋರ್ಡು ಅಂದ್ರೆ ಈಗಿನ ಶಾಲಾ ಶಿಕ್ಷಣ ಇಲಾಖೆ ಅಂತ ನಾವೇನ್ ಕರಿತೀವಿ, ಈ ಇಲಾಖೆ ನೆಟ್ಟಿಗೆ ಕೆಲಸ ಮಾಡಬೇಕು, ಕಾರ್ಯಪ್ರವೃತ್ತ ಆಗಬೇಕು. ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಕಂಡು ಹಿಡಿಯುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಕೂಡ ಇರುವಂತಹದ್ದು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.